fundamentals. So article 7.5 binary arithmetic. So second subarticle 7.5.2 binary subtraction using ones complement method. Perform subtraction of binary numbers in ones complement method. In a ones complement subtraction, negative number is represented in the ones complement form and actual addition is performed to get the desired result. ಸೊ ಇಲ್ಲಿ ಒನ್ಸ್ ಕಾಂಪ್ಲಿಮೆಂಟ್ ಸಬ್ಟ್ರಾಕ್ಷನಲ್ಲಿ ಏನು ಮಾಡಬೇಕಂದ್ರೆ ನೆಗೆಟಿವ್ ನಂಬರ್ ಇರುತ್ತಲ್ಲ ಈಸ್ ರೆಪ್ರೆಸೆಂಟೆಡ್ ಇನ್ ದಿ ಒನ್ಸ್ ಕಾಂಪ್ಲಿಮೆಂಟ್ ಫಾರ್ಮ್. ಸೊ ನೆಗೆಟಿವ್ ನಂಬರ್ ಏನಾದರೂ ಇದ್ದರೆ ಅದನ್ನು ಒನ್ಸ್ ಕಾಂಪ್ಲಿಮೆಂಟ್ ಫಾರ್ಮಿಗೆ ತೊಗೊಂಬರ್ಬೇಕು. ಆ್ಯಂಡ್ ಆ್ಯಕ್ಚುಲ್ ಅಡಿಷನ್ ಈಸ್ ಪರ್ಫಾರ್ಮ್ ಟು ಗೆಟ್ ದಿ ಡಿಸೈರ್ಡ್ ರಿಸಲ್ಟ್. ಸೊ ಆಮೇಲೆ ಅಡಿಷನ್ ಮಾಡಿದರೆ ನಮಗೆ ರಿಸಲ್ಟ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಆಪರೇಷನ್ ಎ ಮೈನಸ್ ಬಿ ಈಸ್ ಪರ್ಫಾರ್ಮ್ಡ್ ಯೂಸಿಂಗ್ ಫಾಲೋಯಿಂಗ್ ಸ್ಟೆಪ್ಸ್. ಈಗ ಒಂದು ಆಪ್ರೇಷನಿಗೆ ಯಾವ ಥರ ಸ್ಟೆಪ್ಸ್ ಒನ್ಸ್ ಕಾಂಪ್ಲಿಮೆಂಟ್ ಮೆಥಡಲ್ಲಿ ಸಬ್ಟ್ರಾಕ್ಷನ್ ಹೇಗೆ ನೋಡೋಣ. ಸೊ ಫಸ್ಟ್ ಸ್ಟೆಪ್ ಫಾರ್ ಪ್ರೊಸೀಜರ್ ಫಾರ್ ಸಾಲ್ವಿಂಗ್ ದಿ ಸಬ್ಟ್ರಾಕ್ಷನ್ ಯೂಸಿಂಗ್ ಒನ್ಸ್ ಕಾಂಪ್ಲಿಮೆಂಟ್ ಮೆಥಡ್. ಟೇಕ್ ಒನ್ಸ್ ಕಾಂಪ್ಲಿಮೆಂಟ್ ಆಫ್ ಬಿ. ಬಿ ಆ್ಯಕ್ಚುಲಿ ಎ ಮೈನಸ್ ಬಿ ಅಲ್ವಾ. ಎ ಮೈನಸ್ ಬಿ ಅಂತ ಹೇಳಿದ್ರೆ ಏನೋ ಇದು ಎ ಮೈನಸ್ ಬಿನ ನಾವು ಎ ಪ್ಲಸ್ ಮೈನಸ್ ಬಿ ಅಂತ ಬರಿಬೋದು. ಬಿ ನೆಗೆಟಿವ್ ಇದೆ, ಸೊ ನೆಗೆಟಿವ್ ಸೈನ್, ಬಿ ಈಸ್ ನೆಗೆಟಿವ್ ಸೈನ್ ಆಗಿರೋದ್ರಿಂದ ಇದಕ್ಕೆ ಒನ್ಸ್ ಕಾಂಪ್ಲಿಮೆಂಟ್ ಆಫ್ ಬಿ ಮಾಡ್ಕೋಬೇಕು. ಟೇಕ್ ಒನ್ಸ್ ಕಾಂಪ್ಲಿಮೆಂಟ್ ಆಫ್ ಬಿ. ಸೆಕೆಂಡ್ ಸ್ಟೆಪ್ ರಿಸಲ್ಟ್ ಎ ಇರುತ್ತಲ್ಲ, ಎ ಪ್ಲಸ್ ಒನ್ಸ್ ಕಾಂಪ್ಲಿಮೆಂಟ್ ಆಫ್ ಬಿ. ಇಲ್ಲಿ ಎ ಇರುತ್ತಲ್ಲ ಅದಕ್ಕೆ ಒನ್ಸ್ ಕಾಂಪ್ಲಿಮೆಂಟ್ ಆಫ್ ಬಿನ ನಾವೇನು ಮಾಡಬೇಕು, ಆ್ಯಡ್ ಮಾಡಬೇಕು. ಅದು ರಿಸಲ್ಟ್ ಆಗುತ್ತೆ. ಅಂದರೆ ಎನಲ್ಲಿ ಒಂದು ನಂಬರ್ ಇರುತ್ತೆ, ಬಿಗೆ ಒನ್ಸ್ ಕಾಂಪ್ಲಿಮೆಂಟ್ ಮಾಡಿಬಿಟ್ಟು ಆ್ಯಡ್ ಮಾಡಿದರೆ ನಮ್ಮದು ರಿಸಲ್ಟ್ ಬರುತ್ತೆ. ಸಿ ಇಸ್ ದಿ ರಿಸಲ್ಟ್. ನೆಕ್ಸ್ಟು ಥರ್ಡ್ ಒನ್, ಇಫ್ ಕ್ಯಾರಿ ಈಸ್ ಜನರೇಟೆಡ್ ದೆನ್ ದಿ ರಿಸಲ್ಟ್ ಈಸ್ ಪಾಸಿಟಿವ್ ಆ್ಯಂಡ್ ಇನ್ ದಿ ಟ್ರೂ ಫಾರ್ಮ್ ಆ್ಯಡ್ ಕ್ಯಾರಿ ಟು ದಿ ರಿಸಲ್ಟ್ ಟು ಗೆಟ್ ದಿ ಫೈನಲ್ ರಿಸಲ್ಟ್. ಸಪೋಸ್ ಇಲ್ಲಿ ಆ್ಯಡ್ ಮಾಡುವಾಗ ಕ್ಯಾರಿ ಜನ್ರೇಟ್ ಆಯಿತು ಅಂತ ಹೇಳಿದ್ರೆ ಅದನ್ನು ರಿಸಲ್ಟಿಗೆ ಆ್ಯಡ್ ಮಾಡ್ಕೋಬೇಕು. ಅವಾಗೇನಾಗುತ್ತೆ, ಪಾಸಿಟಿವ್ ಅಂತ ಸಿಗತ್ತೆ ನಮಗೆ. ಗೊತ್ತಾಯ್ತಲ್ಲ. ಇಫ್ ಕ್ಯಾರಿ ಈಸ್ ನಾಟ್ ಜನರೇಟೆಡ್ ಅಂದರೆ ಇಫ್ ಕ್ಯಾರಿ ಈಸ್ ಜನರೇಟೆಡ್ ದೆನ್ ದಿ ರಿಸಲ್ಟ್ ಈಸ್ ಪಾಸಿಟಿವ್. ಸೊ ಅಲ್ಲಿಗೆ ರಿಸಲ್ಟ್ ಪಾಸಿಟಿವ್ ಅಂತ, ಕ್ಯಾರಿ ಜನರೇಟ್ ಆಯಿತು ಅಂತ ಹೇಳಿದ್ರೆ ಆನ್ಸರ್ ಪಾಸಿಟಿವ್. ಆ್ಯಂಡ್ ಇನ್ ದಿ ಟ್ರೂ ಫಾರ್ಮ್ ಆ್ಯಡ್ ಕ್ಯಾರಿ ಟು ದಿ ರಿಸಲ್ಟ್ ಟು ಗೆಟ್ ದಿ ಫೈನಲ್ ರಿಸಲ್ಟ್. ಸೊ ಟ್ರೂ, ಅದು ನಿಜ, ಹೌದು, ಅದು ಕರೆಕ್ಟ್ ಅಂತ ಹೇಳಬೇಕಂದ್ರೆ ಆ ಕ್ಯಾರಿನ ನಾವು ಆನ್ಸರ್ ರಿಸಲ್ಟ್ ಬಂದಿರುತ್ತಲ್ಲ ಆ ರಿಸಲ್ಟಿಗೆ ಕ್ಯಾರಿನ ಆ್ಯಡ್ ಮಾಡಿದ್ರೆ ಫೈನಲ್ ರಿಸಲ್ಟ್ ಬರುತ್ತೆ. ಇಫ್ ಕ್ಯಾರಿ ಈಸ್ ನಾಟ್ ಜನರೇಟೆಡ್ ದೆನ್ ದಿ ರಿಸಲ್ಟ್ ಈಸ್ ನೆಗೆಟಿವ್. ಸಪೋಸ್ ಕ್ಯಾರಿ ಬರಲಿಲ್ಲ ಅಂತ ಹೇಳಿದ್ರೆ ರಿಸಲ್ಟ್ ನೆಗೆಟಿವ್ ಇದೆ ಅಂತ. ಆ್ಯಂಡ್ ಇನ್ ದಿ ಒನ್ಸ್ ಕಾಂಪ್ಲಿಮೆಂಟ್ ಫಾರ್ಮ್, ಸೊ ಮತ್ತು ಅದನ್ನೇನು ಮಾಡಬೇಕು, ಒನ್ಸ್ ಕಾಂಪ್ಲಿಮೆಂಟ್ ಫಾರ್ಮ್ ತೊಗೊಂಬರಬೇಕು. ಗೊತ್ತಾಯ್ತಲ್ಲ. ಸೊ ಎಕ್ಸಾಂಪಲ್ ಈಸ್ ಗಿವನ್. ಪರ್ಫಾರ್ಮ್ 28 ಬೇಸ್ 10 ಮೈನಸ್ 19 ಬೇಸ್ 10 using ones complement representation. So 28 base 10 minus 19 base 10 ಇದರದನ್ನು ಯೂಸಿಂಗ್ ಒನ್ಸ್ ಕಾಂಪ್ಲಿಮೆಂಟ್ ರೆಪ್ರೆಸೆಂಟೇಷನಲ್ಲಿ ಮಾಡಬೇಕು. ಯೂಶ್ವಲಿ ಇದು ಡೆಸಿಮಲಲ್ಲಿದೆ ಆಯಿತಾ. 28 ಮೈನಸ್ 19 ಅಂತ ಹೇಳಿದ್ರೆ ಎಷ್ಟು ಬರುತ್ತೆ, +9. ಇದು ರಿಸಲ್ಟ್. ಗೊತ್ತಾಯ್ತಲ್ಲ. ಸೊ 9 ಇಲ್ಲಿ ಡೆಸಿಮಲಲ್ಲಿ 9 10 ಅಂದರೆ 9 ಬೇಸ್ 10. ಸೊ 28ದ್ದು ಬೈನರಿ ನಂಬರ್ ಎಷ್ಟು, 14 2s 28. ಸೊ ರಿಮೈಂಡರ್ ಈಸ್ 0. ನೆಕ್ಸ್ಟು 2 7s 14, ರಿಮೈಂಡರ್ ಈಸ್ 0. ನೆಕ್ಸ್ಟು 2 3s 6, ರಿಮೈಂಡರ್ ಈಸ್ 1. 2 1s 2, ರಿಮೈಂಡರ್ ಈಸ್ 1. ಸೊ ಅಲ್ಲಿಗೆ 28 ಬೇಸ್ 10 ಅದು ಬೈನರಿ ನಂಬರ್ ಬಂತು 1 1 1 111 ಹೀಗೆ ಹೋಗಬೇಕು. 111 00. ಸೊ ಇದು ಪಾಸಿಟಿವ್ ಸೈನ್, ಹಾಗಾಗಿ ಇಲ್ಲಿ 0 ಹಾಕೋತೀನಿ. ಗೊತ್ತಾಯ್ತಲ್ಲ. ಇಲ್ಲಿ 19 ಬೇಸ್ 10ಗೆ ಬೈನರಿಯಲ್ಲಿ ದಿಸ್ ಇಸ್ ದಿ ಬೈನರಿ ನಂಬರು. ಓಕೆ, ಬೈನರಿಯಲ್ಲಿ ಏನು ಬರುತ್ತೆ ಚೆಕ್ ಮಾಡಿ. 9 2s 18, ರಿಮೈಂಡರ್ ಈಸ್ 1. 4 2s 8, ರಿಮೈಂಡರ್ ಈಸ್ 1. 2 2s 4, ರಿಮೈಂಡರ್ ಈಸ್ 0. 2 1s 2,
ರಿಮೈಂಡರ್ ಈಸ್ 0. 10011 10011 ಇದು ಪಾಸಿಟಿವ್ ಅಂತ ಕನ್ಸಿಡರ್ ಮಾಡಿರ್ತೀವಿ. +19 ಆದರೆ ಗೊತ್ತಾಯ್ತಲ್ಲ. +19ಗೆ ಹೀಗೆ, +28ಗೆ ಸೊ ದಿಸ್ ಇಸ್ ದಿ ಬೈನರಿ ನಂಬರ್. ಗೊತ್ತಾಯ್ತಲ್ಲ, ಬೈನರಿ ರೆಪ್ರೆಸೆಂಟೇಷನು. ನೆಕ್ಸ್ಟು +19ಗೆ ಬೈನರಿ ರೆಪ್ರೆಸೆಂಟೇಷನ್ ಹೀಗೆ ಬೈನರಿಯಲ್ಲಿ. -19ಗೆ ಹೇಗೆ ಬರಿಬೇಕು? -19 ಅಂತ ಹೇಳಿದ್ರೆ +19 ಇದೆಯಲ್ಲ, ಅದಕ್ಕೆ ಒನ್ಸ್ ಕಾಂಪ್ಲಿಮೆಂಟ್ ಮಾಡಬೇಕು. ಒನ್ಸ್ ಕಾಂಪ್ಲಿಮೆಂಟ್ ಅಂದರೆ 0 ಇದ್ದರೆ 1, 1 ಇದ್ದರೆ 0. ಇಲ್ಲಿ 1 ಇದೆ, 0 ಆಗುತ್ತೆ. 1 ಇದೆ, 0 ಆಗುತ್ತೆ. 0 1, 0 ಇದ್ದರೆ 1, 1 ಇದ್ದರೆ 0, 0 ಇದ್ದರೆ 1. ದಿಸ್ ಈಸ್ ಫಾರ್ ಒನ್ಸ್ ಕಾಂಪ್ಲಿಮೆಂಟ್ ಮೆಥಡ್ದು. ಗೊತ್ತಾಯ್ತಲ್ಲ, ಕಾಂಪ್ಲಿಮೆಂಟ್ ಫಾರ್ಮ್, ಒನ್ಸ್ ಕಾಂಪ್ಲಿಮೆಂಟ್ ಫಾರ್ಮ್. ಸೊ ಇವಾಗ ಏನು ಮಾಡಬೇಕು? +28 10 ಇದೆಯಲ್ಲ, ಅದರ ಜೊತೆಗೆ -19 10 ನಾವು ಆ್ಯಡ್ ಮಾಡಿದರೆ ಗೊತ್ತಾಯ್ತಲ್ಲ, ಎಷ್ಟು ಬರುತ್ತೆ? ಇವಾಗ ಇದು +9 ಆಗುತ್ತೆ. ಸೊ ಸಿಮಿಲರ್ಲಿ ಇಲ್ಲಿ 0 11100 ಇದೆಯಲ್ಲ, 0 11100 ಇದು +28. -19 ಅಂದರೆ ಇದು, ದಿಸ್ ಈಸ್ ದಿ -19. ಗೊತ್ತಾಯ್ತಲ್ಲ, -19 ಅಂದರೆ 101100. ಇದೆರಡನ್ನು ಏನು ಮಾಡಬೇಕು? ಇಲ್ಲಿ ಆ್ಯಡ್ ಮಾಡಬೇಕು ಇಲ್ಲಿ. ಸೊ 0ಗೆ 0, 0ಗೆ 0, 1 + 1 is 2, 2 ಅಂದರೆ 0, 1 ಕ್ಯಾರಿ ಜನರೇಟ್ ಆಯಿತು. 1 + 1 is 2, 2 + 1 is 3, 3 ಅಂತ ಹೇಳಿದ್ರೆ 1 1. LSBನಲ್ಲಿರೋದನ್ನು ಸಮ್ ಆಗುತ್ತೆ, ಇದು MSBನಲ್ಲಿರೋದು ಕ್ಯಾರಿ ಆಗುತ್ತೆ. ಆ ಕ್ಯಾರಿ ಇಲ್ಲಿ ತೊಗೊಳ್ಳಿ. 1 + 1 is 2, 2 ಅಂತ ಹೇಳಿದ್ರೆ 1 0. LSB ಸಮ್ ಆಗುತ್ತೆ, MSB ಇರೋದು ಕ್ಯಾರಿ ಆಗುತ್ತೆ, ಕ್ಯಾರಿನ ಇಲ್ಲಿ ಹಾಕಿ. 1 + 1 is 2, 2 ಅಂತ ಹೇಳಿದ್ರೆ 1 0, 0 ಸಮ್ಮಿಗೆ ಬರುತ್ತೆ. ಈ 1 ಇಲ್ಲಿ ಕ್ಯಾರಿ ಜನರೇಟ್ ಆಯಿತು. ಕ್ಯಾರಿ ಜನರೇಟ್ ಆಯಿತು ಅಂತ ಹೇಳಿದ್ರೆ ರಿಸಲ್ಟು ಪಾಸಿಟಿವಲ್ಲಿರುತ್ತೆ. ಅದನ್ನು ಟ್ರೂ ಫಾರ್ಮಿಗೆ ತರಬೇಕಲ್ಲ, ಹಾಗಾಗಿ ಈ ಕ್ಯಾರಿನ ಏನು ಮಾಡಬೇಕು? ಇಲ್ಲಿ ಆ್ಯಡ್ ಮಾಡ್ಕೋಬೇಕು. +1 ಈ LSB ಸೈಡ್. ಇವಾಗ ಏನಾಗುತ್ತೆ? ಇದು 1 0 0, ಈ 1 00. ಸೊ ಎಷ್ಟು ಇಲ್ಲಿ ನೋಡಿ ಪ್ಲಸ್ ಬಂದಿದೆಯಲ್ಲ. ಸೊ 0 ಬಂತು ಅಂತ ಹೇಳಿದ್ರೆ ಪ್ಲಸ್ ಅಂತ, 9 ಅಂತ ಹೇಳಿದ್ರೆ 8, ಇದು ಒಂದು 9 ಆಗುತ್ತೆ. ಸೊ ದಿಸ್ ಇಸ್ ದ ರಿಸಲ್ಟ್. ಅರ್ಥ ಆಯ್ತಲ್ಲ? ಸೊ ಇಲ್ಲೂ ಹಾಗೆಯೇ 28ಗೆ ಬೈನರಿ ಫಾರ್ಮ್, ಇದು 19 ಇನ್ ಡೆಸಿಮಲ್ಲಿಗೆ ಬೈನರಿ ಫಾರ್ಮು. ಸೊ ಇದು +19ಗೆ -19ಗೆ ಮಾಡಬೇಕಂತ ಹೇಳಿದ್ರೆ ಸೊ ಒನ್ಸ್ ಕಾಂಪ್ಲಿಮೆಂಟ್ ಮಾಡಬೇಕು. +19 ಇನ್ ಡೆಸಿಮಲನ್ನು ಬೈನರಿ ನಂಬರಲ್ಲಿರೋದನ್ನು ಸೊ ಒನ್ಸ್ ಕಾಂಪ್ಲಿಮೆಂಟ್ ಮಾಡಿದರೆ ಹೀಗೆ ಬರುತ್ತೆ. ಗೊತ್ತಾಯ್ತಲ್ಲ? ಆಮೇಲೆ ಏನು ಮಾಡಬೇಕು? 28 ಇನ್ ಡೆಸಿಮಲ್ದು ಬೈನರಿ ಇದೆಯಲ್ಲ, ಅದ್ರ ಜೊತೆಗೆ 19 ಅಂದರೆ ಒನ್ಸ್ ಕಾಂಪ್ಲಿಮೆಂಟ್ ಆಫ್ 19ನ ಆ್ಯಡ್ ಮಾಡಬೇಕು. ಒನ್ಸ್ ಕಾಂಪ್ಲಿಮೆಂಟ್ ಆಫ್ 19 ಅಂತ ಹೇಳಿದ್ರೆ -19 ಇನ್ ಡೆಸಿಮಲ್ ಅಂತ. ಒನ್ಸ್ ಕಾಂಪ್ಲಿಮೆಂಟ್ ಆಫ್ 19 ದಟ್ ಈಸ್ -19ನ ಆ್ಯಡ್ ಮಾಡಿ. ಸೊ ರಿಸಲ್ಟ್ ಇದು ಬರುತ್ತೆ. ಇಲ್ಲಿ ಕ್ಯಾರಿ ಜನರೇಟ್ ಆಯಿತು, ರಿಸಲ್ಟ್ ಅಲ್ಲಿಗೆ ಪಾಸಿಟಿವ್ ಅಂತ ಆಗುತ್ತೆ. ಬಟ್ ಅದನ್ನು ಟ್ರೂ ಫಾರ್ಮಿಗೆ ತರಬೇಕಲ್ಲ, ಹಾಗಾಗಿ ಈ ಕ್ಯಾರಿನ ಇಲ್ಲಿ ನಾವು ಆ್ಯಡ್ ಮಾಡ್ಕೋಬೇಕು. LSB ಸೈಡ್ ಆ್ಯಡ್ ಮಾಡಿದರೆ ಫೈನಲ್ ರಿಸಲ್ಟ್ ಬಂತು. ಸೊ ದಿಸ್ ಈಸ್ ಬೈನರಿ ಈಕ್ವಾಲೆಂಟ್ ಆಫ್ 9. 9 ಇನ್ ಡೆಸಿಮಲ್ 9ನಲ್ಲಿ ಸೊ ಬೈನರಿ ಈಕ್ವಾಲೆಂಟ್ ಇಸ್ ದಿಸ್ ಒನ್. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಅನದರ್ ಎಕ್ಸಾಂಪಲ್. ಪರ್ಫಾರ್ಮ್ 15 in decimal -28 in decimal using ones complement representation. So 15 in decimal -28 in decimal. So how much? -13 in decimal. ಇದು ಪ್ಲಸ್, ಏನೂ ಇಲ್ಲ ಅಂದರೆ ಇದು ಪ್ಲಸ್ ಅಂತ. ಓಕೆ. ಸೊ 15ಗೆ ಇನ್ ಬೈನರಿಯಲ್ಲಿ ಅಂತ ಹೇಳಿದ್ರೆ 1111 ಅಂತ ಬರುತ್ತೆ. ಅದಾಯ್ತಲ್ಲ? ಒಂದು ಸಲ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಇದು 8 + 4 is 12, 12 + 2 is 14, 14 + 1 is 15, 28. ಸೊ 28 ಅಂತ ಹೇಳಿದ್ರೆ ಸೊ 14 2s, ಸೊ ರಿಮೈಂಡರ್ ಇಸ್ 0, 7 2s 14, ರಿಮೈಂಡರ್ ಇಸ್ 0, 2 3s 6, ರಿಮೈಂಡರ್ ಇಸ್ 1,
2 1s are 2, remainder is 1. 11100, 11100. ಸೊ ಇಲ್ಲಿ ಏನೂ ಇಲ್ಲ ಅಂತ ಹೇಳಿದ್ರೆ ಝೀರೋ ಅಂತ ಅಸಂಪ್ಷನ್ ಮಾಡ್ಕೊಳ್ಳಿ. ಆಲ್ರೆಡಿ ಇದು ಪ್ಲಸ್ ಅಂತಲೂ ಇದೆ ಅಲ್ಲ, ಸೊ ಹಾಗಾಗಿ ಝೀರೋನೂ ಆಗುತ್ತೆ, ಏನು ತೊಂದರೆ ಇಲ್ಲ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ದಿಸ್ ಈಸ್ ಫಾರ್ +15 ಇನ್ ಡೆಸಿಮಲ್ದು. ದಿಸ್ ಈಸ್ ಫಾರ್ +28 ಇನ್ ಡೆಸಿಮಲ್ದು, +28 ಇದು. ಸೊ ಇನ್ ಬೈನರಿ ಫಾರ್ಮಲ್ಲಿದೆ. ಸೊ ಇವಾಗ ಏನು ಮಾಡಬೇಕು, ಇದು -28 ಮಾಡಬೇಕು. -28 ಮಾಡಬೇಕಂತ ಹೇಳಿದ್ರೆ ಇದನ್ನು ಕಾಂಪ್ಲಿಮೆಂಟ್ ಮಾಡಬೇಕು, ಗೊತ್ತಾಯ್ತಲ್ಲ. ಕಾಂಪ್ಲಿಮೆಂಟ್ ಮಾಡಿದರೆ ಏನು ಬರುತ್ತೆ, 1 ಇರೋದು 0 0 0 1 1. ದಿಸ್ ಈಸ್ ಫಾರ್ -28 ಇನ್ ಡೆಸಿಮಲ್, ಗೊತ್ತಾಯ್ತಲ್ಲ, ಕಾಂಪ್ಲಿಮೆಂಟ್ ಮಾಡಿರೋದು. ಈಗ ನಾವು ಏನು ಮಾಡಬೇಕು, +15 ಇದು ಮತ್ತು ಇದನ್ನು ಆ್ಯಡ್ ಮಾಡಬೇಕಾಗತ್ತೆ, ಗೊತ್ತಾಯ್ತಲ್ಲ. ಇದೆರಡನ್ನು ಆ್ಯಡ್ ಮಾಡಬೇಕು. ಸೊ ಒನ್ಸ್ ಅಗೇನ್ ಬರೀರಿ, 0 4 times 1 ಮತ್ತು 000 11 ಅಂತ ಬರೆಯೋದು. ಇದೆರಡನ್ನು ಆ್ಯಡ್ ಮಾಡಿದರೆ ಎಷ್ಟು ಬರುತ್ತೆ, 1 + 1 is 2ಗೆ 0, ಅಂದರೆ 2 ಅಂದರೆ 1 0 ಬರುತ್ತೆ. ಸೊ LSBನ ಸಮ್ ಆಗಿ ತೊಗೊಳ್ಳಿ, MSBನ ಕ್ಯಾರಿ ಆಗಿ ತೊಗೊಳ್ಳಿ. ಸೊ 1 ಇಲ್ಲಿ ಬರುತ್ತೆ, ಜನ್ರೇಟ್ ಆಯಿತು ಕ್ಯಾರಿ. 1 + 1 is 2, 2 + 1 is 3, 3 ಅಂತ ಹೇಳಿದ್ರೆ 1 1. LSB 1 ಸಮ್ ಆಗುತ್ತೆ, MSB 1 ಇದೆಯಲ್ಲ ಅದು ಕ್ಯಾರಿ ಆಗಿ ಜನ್ರೇಟ್ ಆಯಿತು. 1 + 1 is 2, 2 ಅಂತ ಹೇಳಿದ್ರೆ 1 0. ಸೊ LSBದು ಸಮ್, MSBನ ಕ್ಯಾರಿಗೆ ಹಾಕಿ. 1 + 1 is 2, 2 ಅಂತ ಹೇಳಿದ್ರೆ 0, 1 ಕ್ಯಾರಿ ಆಯಿತು. ಈ 1 ಹೀಗೆ ಬರುತ್ತೆ, ಗೊತ್ತಾಯ್ತಲ್ಲ. ಇದು ಒಂದು ಸಲ ಚೆಕ್ ಮಾಡಿ. ದಿಸ್ ಈಸ್ ಫಾರ್ -13 ಅಂತ ಹೇಳಿದ್ರೆ ಇದನ್ನು ಕಾಂಪ್ಲಿಮೆಂಟ್ ಮಾಡಿ, ಗೊತ್ತಾಯ್ತಲ್ಲ. ಇದು ಕಾಂಪ್ಲಿಮೆಂಟ್ ಮಾಡಿದರೆ 0 1 1 0 1, ಗೊತ್ತಾಯ್ತಲ್ಲ. ದಿಸ್ ಈಸ್ ಫಾರ್, ನೋಡಿ ಇಲ್ಲಿ 8 + 4 ಅಂದರೆ 12, 12 + 1 is 13. ಸೊ +13 ಇನ್ ಡೆಸಿಮಲ್ನಲ್ಲಿ. ಸೊ ದಿಸ್ ಈಸ್ ಫಾರ್ -13 ಇನ್ ಡೆಸಿಮಲ್. ಕರೆಕ್ಟ್ ಆಯ್ತಲ್ಲ, ಅಷ್ಟೇ. ಸೊ ಇಲ್ಲಿ ನೋಡಿ, 15 ಇನ್ ಡೆಸಿಮಲ್ಗೆ ಬೈನರಿ, 28 ಇನ್ ಡೆಸಿಮಲ್ಗೆ ಬೈನರಿ. ಸೊ ಬೈನರಿ ಈಕ್ವಾಲೆಂಟ್ ಆಫ್ 28 ಇದು, ಗೊತ್ತಾಯ್ತಲ್ಲ. ಬೈನರಿ ಈಕ್ವಾಲೆಂಟ್ ಆಫ್ 28 ಇನ್ ಡೆಸಿಮಲ್ಲು. ಸೊ ಇದಕ್ಕೆ ಒನ್ಸ್ ಕಾಂಪ್ಲಿಮೆಂಟ್ ಮಾಡಬೇಕು, ಬಿಕಾಸ್ 28 ಅದು ಮೈನಸ್ ಸೈನು, ಗೊತ್ತಾಯ್ತಲ್ಲ. 0 0 0 1 1 ಅಂತ ಅಂದರೆ 1 ಇರೋದು 0 ಆಗುತ್ತೆ, 0 ಇರೋದು 1 ಆಗುತ್ತೆ. ಒನ್ಸ್ ಕಾಂಪ್ಲಿಮೆಂಟ್ ಆಫ್ 28 ಬೇಸ್ 10. ಇವಾಗ ಏನು ಮಾಡಬೇಕು, 15 ಇದೆಯಲ್ಲ, 15 ಇನ್ ಡೆಸಿಮಲ್ಲು. ದಿಸ್ ಈಸ್ ಫಾರ್ 15, ಬೈನರಿ ಈಕ್ವಾಲೆಂಟ್ ಆಫ್ 15 ಇನ್ ಡೆಸಿಮಲ್ಲು. ನೆಕ್ಸ್ಟ್ ದಿಸ್ ಈಸ್ ಫಾರ್ ಒನ್ಸ್ ಕಾಂಪ್ಲಿಮೆಂಟ್ ಆಫ್ 28 ಅಂದರೆ -28 10. ಸೊ ಇದೆರಡನ್ನು ಆ್ಯಡ್ ಮಾಡಿ. ಸೊ ಇದು ಇಲ್ಲಿದು ಇದು, ಅದಾಯ್ತಲ್ಲ. ನೆಕ್ಸ್ಟ್ ಒನ್ಸ್ ಕಾಂಪ್ಲಿಮೆಂಟ್ ಆಫ್ 28 ಅಂದರೆ ಇದು. ಸೊ -28 ಇದೆರಡು ಆ್ಯಡ್ ಮಾಡಿದ್ರೆ 1 + 1 is 2ಗೆ 0, 1 ಕ್ಯಾರಿ. 1 2 3 3 ಅಂದರೆ 1 1, 1 ಇಲ್ಲಿ LSBಗೆ ಬರುತ್ತೆ, MSBದು 1 ಇಲ್ಲಿ ಕ್ಯಾರಿ ಆಗುತ್ತೆ. 1 + 1 ಅಂದರೆ 2, 2 ಅಂದರೆ 1 0, 0 ಅನ್ನೋದು LSB ಅದು ಇಲ್ಲಿ ಸಮ್ ಆಗುತ್ತೆ. MSBಯಲ್ಲಿರೋ 1 ಕ್ಯಾರಿ ಆಗುತ್ತೆ. 1 + 1 is 2, 2 means 1 0, LSBನಲ್ಲಿರೋ 0 ಸಮ್ ಆಗುತ್ತೆ, MSBನಲ್ಲಿರೋ 1 ಕ್ಯಾರಿ ಆಗುತ್ತೆ. 1 + 1 is 2 ಅಂದರೆ ಇಲ್ಲಿ ಇದಕ್ಕೆ ಕ್ಯಾರಿ ಆಯ್ತಲ್ಲ. 1 + 0 is 1, 1 + 0 is 1, ಸೊ ಇಲ್ಲಿ 1 ಬಂತು. ರಿಸಲ್ಟ್ ಬೈನರಿ ಈಕ್ವಾಲೆಂಟ್ ಆಫ್ -13 ಇದು, ಗೊತ್ತಾಯ್ತಲ್ಲ. ರಿಸಲ್ಟ್ ಬಂದಿದೆ, ಬೈನರಿ ಈಕ್ವಾಲೆಂಟ್ ಆಫ್ -13. ಒಂದ್ಸಲ ವೆರಿಫಿಕೇಷನ್ ಮಾಡ್ಕೊಳ್ಳಿ. ಇದಕ್ಕೆ ಕಾಂಪ್ಲಿಮೆಂಟ್ ಮಾಡಿದರೆ ಆಯಿತು. 1ಗೆ ಕಾಂಪ್ಲಿಮೆಂಟ್ ಮಾಡಿದರೆ 0, 0 ಕಾಂಪ್ಲಿಮೆಂಟ್ ಇಸ್ 1, 0 ಕಾಂಪ್ಲಿಮೆಂಟ್ ಇಸ್ 1, 1 ಕಾಂಪ್ಲಿಮೆಂಟ್ ಇಸ್ 0, 0 ಕಾಂಪ್ಲಿಮೆಂಟ್ ಮಾಡಿದರೆ 1. ದಿಸ್ ಈಸ್ ಫಾರ್ ಒನ್ಸ್ ಕಾಂಪ್ಲಿಮೆಂಟ್ ಆಫ್ ರಿಸಲ್ಟ್ ಬೈನರಿ ಈಕ್ವಾಲೆಂಟ್ ಚೆಕ್ ಮಾಡ್ಕೊಳ್ಳಿ. 8 + 4 is 12, 12 + 1 is 13, 13 ಇನ್ ಡೆಸಿಮಲ್. ಗೊತ್ತಾಯ್ತಲ್ಲ ಹೇಗೆ ಅಂತ. ಫಸ್ಟ್ ಏನು ಮಾಡಬೇಕು, A ಮತ್ತು -B ಅಂತ ಇದ್ದರೆ ಫಸ್ಟು ಎದು ಬೈನರಿಯಲ್ಲಿ ಫೈಂಡ್ ಔಟ್ ಮಾಡ್ಕೊಳ್ಳಿ, A ವ್ಯಾಲ್ಯೂನ. ನೆಕ್ಸ್ಟು B ವ್ಯಾಲ್ಯೂ ಇರುತ್ತಲ್ಲ ಅದನ್ನು ಕೂಡ ಬೈನರಿಯಲ್ಲಿ ಫೈಂಡ್ ಔಟ್ ಮಾಡ್ಕೊಳ್ಳಿ, ಬೈನರಿ ವ್ಯಾಲ್ಯೂನಲ್ಲಿ. ನೆಕ್ಸ್ಟ್ ಇದು ಪಾಸಿಟಿವ್ ಇರುತ್ತೆ, ಇದು ಪಾಸಿಟಿವೇನೆ. ಇಲ್ಲಿ -B ಅಂತ ಬಂದಿದೆ. ಈಗೇನು ಮಾಡಬೇಕು, ಈ ಬಿನ ಒನ್ಸ್ ಕಾಂಪ್ಲಿಮೆಂಟ್ ಮಾಡಬೇಕು. ಒನ್ಸ್ ಕಾಂಪ್ಲಿಮೆಂಟ್ ಮಾಡಬೇಕು,
ನೆಕ್ಸ್ಟು ಎ ಜೊತೆ ಒನ್ಸ್ ಕಾಂಪ್ಲಿಮೆಂಟ್ ಆಫ್ ಬಿನ ಆ್ಯಡ್ ಮಾಡಿದರೆ ರಿಸಲ್ಟ್ ಬರುತ್ತೆ. ಸಪೋಸ್ ಆ ರಿಸಲ್ಟಲ್ಲಿ ಕ್ಯಾರೀಸ್ ಜನರೇಟ್ ಆಗಿದ್ದರೆ ಅದನ್ನೇನು ಮಾಡಬೇಕು, ಆ ಕ್ಯಾರಿನ ತೊಗೊಬಂದು ರಿಸಲ್ಟಿಗೆ ಆ್ಯಡ್ ಮಾಡಬೇಕು LSB ಸೈಡ್. ಆವಾಗ ನಮಗೆ ಕರೆಕ್ಟ್ ಟ್ರೂ ಫಾರ್ಮ್ ಸಿಗತ್ತೆ. ಸಪೋಸ್ ಕ್ಯಾರಿ ಜನರೇಟ್ ಆಗಿಲ್ಲ ಅಂತ ಹೇಳಿದ್ರೆ ದಟ್ ಈಸ್ ನೆಗೆಟಿವ್ ನಂಬರ್ ಅಂತ. ಆ ನೆಗೆಟಿವ್ ನಂಬರಿಗೆ ವೆರಿಫಿಕೇಷನಿಗೆ ಒನ್ಸ್ ಕಾಂಪ್ಲಿಮೆಂಟ್ ಮಾಡಿ, ಸೊ ಕರೆಕ್ಟಾಗಿ ಆನ್ಸರ್ ಬರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್.